ಅಧ್ಯಕ್ಷನಾಗಿ ಮುಂದುವರಿತೀನೋ ಇಲ್ವೋ ಅನ್ನುವಂತಹ ಅನುಮಾನ ಸ್ವತಃ ಈಗ ಹಾಲಿ ಅಧ್ಯಕ್ಷರಾಗಿರುವಂತಹ ಡಿ.ಕೆ. ಶಿವಕುಮಾರ್ ಅವರನ್ನ ಕಾಡ್ತಾ ಇದೆ. ಒಬ್ಬ ಪವರ್ಫುಲ್ ಪರ್ಸನ್ ಈ ರೀತಿ ಹೇಳ್ತಿದ್ದಾರೆ ಅಂತಂದ್ರೆ ಹಾಗಿದ್ರೆ ಯಾರು ರೇಸಲ್ಲಿದ್ದಾರೆ? ಡಿ.ಕೆ. ಶಿವಕುಮಾರ್ ಅವ್ರನ್ನ ಬಿಟ್ರೆ ನೆಕ್ಸ್ಟ್ ಯಾರು? ಈ ಪ್ರಶ್ನೆ ಇದೆ ಅಲ್ವಾ. ಸದ್ಯ ಕೆಪಿಸಿಸಿ ಅಧ್ಯಕ್ಷ ರೇಸ್ನಲ್ಲಿ ಹಲವರ ಹೆಸರು. ಮೊದಲೇದಾಗಿ ಡಿ.ಕೆ. ಶಿವಕುಮಾರ್ ಅವರೇ ಅಧ್ಯಕ್ಷರಾಗಿ ಮುಂದುವರಿಬೇಕು ಅನ್ನುವಂತಹ ಅಚಲ ನಿರ್ಧಾರದಲ್ಲಿದ್ದಾರೆ. ಆದರೆ ಸಹಕಾರ ಸಿಗಬೇಕಲ್ಲ. ಹಾಲಿ ಅಧ್ಯಕ್ಷರವರು ಡಿ.ಸಿ.ಎಂ ಇದ್ದಾರೆ. ಇವರನ್ನ ಬಿಟ್ರೆ ನೆಕ್ಸ್ಟ್ ಡಿ.ಕೆ. ಸುರೇಶ್, ಮಾಜಿ ಸಂಸದರು, ಡಿ.ಕೆ. ಶಿವಕುಮಾರ್ ಒಂದು ಪಕ್ಷ ಅಧ್ಯಕ್ಷ ಗಾದಿಯನ್ನ ಬಿಟ್ಟು ಕೊಡಲೇಬೇಕು ಅನ್ನುವಂಥ ಪರಿಸ್ಥಿತಿ ಬಂದ್ರೆ ತಮ್ಮನನ್ನ ಆ ಕುರ್ಚಿಯಲ್ಲಿ ಕೂರಿಸಬೇಕು ಅನ್ನುವಂತಹ ಇರಾದೆ ಇದ್ದಂಗಿದೆ. ಡಿ.ಕೆ. ಶಿವಕುಮಾರ್ ಇಲ್ಲ ಅಂತಂದ್ರೆ ಡಿ.ಕೆ. ಸುರೇಶ್ ಅವರು ಕೂಡ ರೇಸಲ್ಲಿದ್ದಾರೆ. ಎಷ್ಟರ ಮಟ್ಟಿಗೆ ಯಶಸ್ವಿ ಆಗ್ಬೋದು ಕಾದ್ ನೋಡೋಣ. ಇನ್ನ ಇವರನ್ನ ಹೊರತುಪಡಿಸಿದ್ರೆ ಸತೀಶ್ ಜಾರಕಿಹೊಳಿ ಒಂದಿಲ್ಲ ಒಂದು ರೀತಿಯ ಪ್ರಯತ್ನಗಳಂತೂ ಆಗ್ತಾನೆ ಇದೆ. ಮುಖ್ಯಮಂತ್ರಿ ಪಟ್ಟ ಸಿಗದೇ ಇರಲಿ ಅಥವಾ ಸಿಗುತ್ತೋ ಬಿಡುತ್ತೋ, ಕೆಪಿಸಿಸಿ ಅಧ್ಯಕ್ಷ ಪಟ್ಟ ಮಾತ್ರ ಸಿಗಲೇಬೇಕು ಅನ್ನೋಂಥ ಲೆಕ್ಕಾಚಾರ ಸಾಹುಕಾರದು. ಲೋಕೋಪಯೋಗಿ ಸಚಿವರು ಕೆಪಿಸಿಸಿ ಅಧ್ಯಕ್ಷ ಗಾದಿಗೆ ಭಾರಿ ಪ್ರಯತ್ನಗಳಾಗ್ತಾ ಇದೆ. ಡಿ.ಕೆ. ಶಿವಕುಮಾರ್ ಅವರನ್ನ ಕೆಳಗಿಳಿಸಿದ್ರೆ ನಾನು ಹೋಗಲು ಕೂರ್ಬೇಕು ಅನ್ನುವಂಥ ಇರಾದೆ ಸತೀಶ್ ಜಾರಕಿಹೊಳಿ ಅವರದ್ದು. ಹೈಕಮಾಂಡ್ನ ಅಭಯ ಇವರಿಗೆ ಎಷ್ಟಿದೆ ಅನ್ನುವಂಥದ್ದು ಪ್ರಶ್ನೆ ಆಗುತ್ತೆ. ಇನ್ನ ಸತೀಶ್ ಜಾರಕಿಹೊಳಿ ಅವರನ್ನ ಬಿಟ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಸುಪುತ್ರ ಪ್ರಿಯಾಂಕ್ ಖರ್ಗೆ ಅವರು, ಐಟಿ-ಬಿಟಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಒಂದಲ್ಲ ಒಂದು ರೀತಿ ಕೆಪಿಸಿಸಿ ಅಧ್ಯಕ್ಷ ಗಾದಿಯ ಮೇಲೆ ಕಣ್ಣಿಟ್ಟಿದ್ದಾರೆ. ಈ ಮೂಲಕ ಸಿಎಂ ಚೇರ್ಗೆ ಇನ್ನೊಂದೇ ಹೆಜ್ಜೆ ಗ್ಯಾಪ್ ಉಳಿಯುತ್ತೆ. ಕೆಪಿಸಿಸಿ ಅಧ್ಯಕ್ಷ ಆಗೋದು, ಅದಾದ ನಂತರ ಸಿಎಂ ಆಗ್ಬಿಡೋದು ಅನ್ನುವಂಥ ಲೆಕ್ಕಾಚಾರ ಇದೆ. ಆದರೆ ಅಷ್ಟು ಈಸಿಯಾಗಿ ಖರ್ಗೆ ಅವ್ರನ್ನ ಸಿಎಂ ಆಗೋದಕ್ಕೆ ಕಾಂಗ್ರೆಸ್ನವರು ಬಿಟ್ಟು ಬಿಡ್ತಾರಾ? ಉಳಿದ ನಾಯಕರು ಸಮ್ಮತಿಯನ್ನ ವ್ಯಕ್ತಪಡಿಸ್ತಾರಾ ಅನ್ನುವಂಥ ಪ್ರಶ್ನೆಗಳು ಕೂಡ ಅವರ ಪಾರ್ಟಿಯಲ್ಲೇ ಇದೆ. ಈ ಹಿಂದೆಯೂ ಕೂಡ ಅನೇಕ ರೀತಿಯ ಚರ್ಚೆಗಳು ಆಗಿದೆ. ಇನ್ನು ಇವ್ರನ್ನ ಬಿಟ್ರೆ ಎಂ ಬಿ ಪಾಟೀಲ್ ಅವರು, ಕೈಗಾರಿಕಾ ಸಚಿವರು. ಎಂ ಬಿ ಪಾಟೀಲ್ ಈ ಹಿಂದೆಯೂ ಕೂಡ ಈ ಬಗ್ಗೆ ಇಂಡೈರೆಕ್ಟ್ ಆಗಿ ಮಾತಾಡಿದ್ದಿದೆ. ಯಾಕೆ ನಾವು ಸಮರ್ಥರಲ್ವಾ, ನಾವು ಕೂಡ ಸಮರ್ಥರೆ, ಹೈಕಮಾಂಡ್ ಏನಾದರೂ ನಮ್ಗೆ ಜವಾಬ್ದಾರಿ ಕೊಟ್ಟರೆ ಮಾಡ್ತೀವಿ, ತಪ್ಪೇನಿದೆ ಅಂತ ಹೇಳಿದ್ದಾರೆ. ಸೊ ಎಂ ಬಿ ಪಾಟೀಲ್ ಅವರಿಗೆ ಅಧ್ಯಕ್ಷ ಗಾದಿ ಒಲಿದು ಬರುತ್ತಾ? ಇದು ಕೂಡ ಪ್ರಶ್ನೆ ಇದೆ. ಅವರು ಕೂಡ ರೇಸಲ್ಲಿದ್ದಾರೆ. ಇನ್ನು ಈಶ್ವರ್ ಖಂಡ್ರೆ ಅರಣ್ಯ ಸಚಿವರು, ಇವರ ಹೆಸರು ಕೂಡ ಕೇಳಿ ಬರ್ತಾ ಇರುತ್ತೆ. ಇವರು ಎಷ್ಟು ಸಮರ್ಥರು? ಅಧ್ಯಕ್ಷ ಗಾದಿಯನ್ನ ಇವ್ರಿಗೇನಾದ್ರೂ ಕೊಟ್ರೆ ಪಕ್ಷ ಸಂಘಟನೆಯನ್ನ ಮಾಡ್ತಾರಾ? ಹಲವು ಈ ಹಿಂದೆ ಒಂದು ಚರ್ಚೆ ಜೋರಾಗಿ ನಡೀತಾ ಇತ್ತು. ಕೆಪಿಸಿಸಿ ಅಧ್ಯಕ್ಷ ಗಾದಿಗಾಗಿ ನಾವು ಸಚಿವ ಸ್ಥಾನವನ್ನ ತ್ಯಾಗ ಮಾಡೋದಕ್ಕೂ ಸಿದ್ಧರಿದ್ದೇವೆ. ಅದರಲ್ಲಿ ಈಶ್ವರ್ ಖಂಡ್ರೆ ಅವರ ಹೆಸರು ಕೂಡ ಇತ್ತು. ಇವರು ಸಚಿವ ಸ್ಥಾನವನ್ನ ಬಿಟ್ಟು ನಾನು ಕೆಪಿಸಿಸಿ ಅಧ್ಯಕ್ಷನಾಗೋದಕ್ಕೆ ರೆಡಿ ಇದ್ದೀನಿ ಅಂತ ಲೆಕ್ಕ ಹಾಕಿದ್ರಂತೆ. ಪ್ರಬಲ ಸಮುದಾಯದವರು, ಪಕ್ಷ ಸಂಘಟನೆ ಈಸಿ ಆಗುತ್ತೆ ಅನ್ನೋ ಲೆಕ್ಕಾಚಾರ ಇರಬಹುದು. ಹೈಕಮಾಂಡ್ ಲೆಕ್ಕಾಚಾರ ಏನು ಅದು ಮುಖ್ಯ ಆಗುತ್ತೆ. ಕಂದಾಯ ಸಚಿವ ಕೃಷ್ಣ ಬೈರೇಗೌಡರು ಕೂಡ ರೇಸಲ್ಲಿದ್ದಾರೆ. ಇವರನ್ನ ಬಿಟ್ಟರೆ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರು ಕೂಡ ಕೆಪಿಸಿಸಿ ಅಧ್ಯಕ್ಷ ಗಾದಿಯ ರೇಸ್ನಲ್ಲಿದ್ದಾರೆ. ಇನ್ನ ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಕೆ.ಎನ್. ರಾಜಣ್ಣ ಅವರು ನೇರವಾಗಿ ಮಾತಾಡ್ತಾರೆ. ಇವರು ಈ ಹಿಂದೆ ನಾನು ಹೇಳಿದಂಥವ್ರೆಲ್ಲರೂ ಅಡ್ಡಗೋಡೆ ಮೇಲೆ ದೀಪ ಇಟ್ಟಂಗೆ ಮಾತಾಡಿದ್ರೆ ಕೆ.ಎನ್. ರಾಜಣ್ಣ ಒಬ್ಬನೇ ಡೈರೆಕ್ಟ್ ಆಗಿ ಮಾತಾಡುವಂತಹ ನಾಯಕರು. ಅವ್ರು ಹೇಳ್ತಾ ಇದ್ರು, ಒಬ್ಬ ವ್ಯಕ್ತಿಗೆ ಒಂದೇ ಸ್ಥಾನಮಾನ, ನಮ್ಮಲ್ಲಿ ಎರಡೆರಡು ಸ್ಥಾನ ಇಟ್ಕೊಂಡು ಕೂತಿದ್ದಾರೆ. ಹೈಕಮಾಂಡ್ ಹೇಳಿದ್ರೆ ನಾನು ಕೆಪಿಸಿಸಿ ಅಧ್ಯಕ್ಷ ಆಗ್ತೀನಿ, ಸಚಿವ ಸ್ಥಾನ ಬಿಟ್ಟು ಕೊಡ್ತೀನಿ ಅಂತ ಹೇಳ್ತಾ ಇದ್ರು ಸಚಿವ ಇದ್ದಾಗ. ಈಗ ಸಚಿವ ಸ್ಥಾನ ಇಲ್ಲ ಬಿಡಿ, ಆ ಮಾತು ಬೇರೆ. ಕೆಪಿಸಿಸಿ ಅಧ್ಯಕ್ಷನಾಗೋದಕ್ಕೆ ಯಾವಾಗಲೂ ಕೂಡ ಪ್ರಬಲ ಮುಂಚೂಣಿಯಲ್ಲಿದ್ದು ಕೆ.ಎನ್. ರಾಜಣ್ಣ ಅವರು. ಸೊ ರಾಜಣ್ಣ ಅವರಿಗೆ ಅದೃಷ್ಟ ಖುಲಾಯಿಸುತ್ತಾ? ಒಂದು ಹುದ್ದೆ ಒಂದು ವ್ಯಕ್ತಿ ಅಂತ ಹೇಳ್ತಾ ಇದ್ರು. ಡಿ.ಕೆ. ಶಿವಕುಮಾರ್ ಅವರು ಡಿ.ಸಿ.ಎಂ ಹುದ್ದೆನೂ ಇಟ್ಕೊಂಡಿದ್ದಾರೆ, ಕೆಪಿಸಿಸಿ ಅಧ್ಯಕ್ಷ ಹುದ್ದೆನೂ ಇಟ್ಕೊಂಡಿದ್ದಾರೆ. ಹಿಂಗಾಗಿ ಅವರನ್ನೇ ಟಾರ್ಗೆಟ್ ಮಾಡ್ಕೊಂಡು ಹೇಳ್ತಾ ಇದ್ರು ಇವರು. ಈ ಸಾರಿ ರಾಜಣ್ಣ ಅವರಿಗೆ ಅದೃಷ್ಟ ಖುಲಾಯಿಸುತ್ತಾ? ಈ ಮಧ್ಯೆ ಜಮೀರ್ ಅಹಮದ್ ಬೇರೆ ಇದ್ದಾರೆ, ವಸ್ತಿ ಸಚಿವರು ಜಮೀರ್ ಅಹಮದ್ ಖಾನ್. ನಾನು ಕೂಡ ಕೆಪಿಸಿಸಿ ಅಧ್ಯಕ್ಷನಾಗ್ತೀನಿ ಅಂತಂತಾರೆ. ಇವರಿಗೆ ಅದೃಷ್ಟ ಎಷ್ಟರ ಮಟ್ಟಿಗೆ ಖುಲಾಯಿಸುತ್ತೆ ಕಾದ್ ನೋಡ. ಸೊ ಇವರೆಲ್ಲರೂ ರೇಸಲ್ಲಿದ್ದಾರೆ. ಅಂತಿಮವಾಗಿ ಯಾರು ಮುಂದುವರಿತಾರೆ, ಹೈಕಮಾಂಡ್ ಯಾರಿಗೆ ಅಸ್ತು ಅನ್ನುತ್ತೆ ನೋಡ. ಇನ್ನು ನೆಕ್ಸ್ಟ್ ಅಧ್ಯಕ್ಷನಾಗಿ ಮುಂದುವರಿತೀನೋ ಇಲ್ವೋ ಅನ್ನುವಂತಹ ಅನುಮಾನ ಸ್ವತಃ ಈಗ ಹಾಲಿ ಅಧ್ಯಕ್ಷರಾಗಿರುವಂತಹ ಡಿ.ಕೆ. ಶಿವಕುಮಾರ್ ಅವ್ರನ್ನ ಕಾಡ್ತಾ ಇದೆ. ಒಬ್ಬ ಪವರ್ಫುಲ್ ಪರ್ಸನ್ ಈ ರೀತಿ ಹೇಳ್ತಿದ್ದಾರೆ ಅಂತಂದ್ರೆ ಹಾಗಿದ್ರೆ ಯಾರು ರೇಸಲ್ಲಿದ್ದಾರೆ? ಡಿ.ಕೆ. ಶಿವಕುಮಾರ್ ಅವ್ರನ್ನ ಬಿಟ್ರೆ ನೆಕ್ಸ್ಟ್ ಯಾರು? ಈ ಪ್ರಶ್ನೆ ಇದೆ ಅಲ್ವಾ. ಸದ್ಯ ಕೆಪಿಸಿಸಿ ಅಧ್ಯಕ್ಷ ರೇಸ್ನಲ್ಲಿ ಹಲವರ ಹೆಸರು. ಮೊದಲೇದಾಗಿ ಡಿ.ಕೆ. ಶಿವಕುಮಾರ್ ಅವರೇ ಅಧ್ಯಕ್ಷರಾಗಿ ಮುಂದುವರಿಬೇಕು ಅನ್ನುವಂತಹ ಅಚಲ ನಿರ್ಧಾರದಲ್ಲಿದ್ದಾರೆ. ಆದರೆ ಸಹಕಾರ ಸಿಗಬೇಕಲ್ಲ. ಹಾಲಿ ಅಧ್ಯಕ್ಷರವರು ಡಿ.ಸಿ.ಎಂ ಇದ್ದಾರೆ.
ಇವರನ್ನ ಬಿಟ್ರೆ ನೆಕ್ಸ್ಟ್ ಡಿ ಕೆ ಸುರೇಶ್, ಮಾಜಿ ಸಂಸದರು, ಡಿ ಕೆ ಶಿವಕುಮಾರ್, ಒಂದು ಪಕ್ಷ ಅಧ್ಯಕ್ಷ ಗಾದಿಯನ್ನ ಬಿಟ್ಟು ಕೊಡಲೇಬೇಕು ಅನ್ನುವಂಥ ಪರಿಸ್ಥಿತಿ ಬಂದ್ರೆ ತಮ್ಮನನ್ನ ಆ ಕುರ್ಚಿಯಲ್ಲಿ ಕೂರಿಸಬೇಕು ಅನ್ನುವಂತಹ ಇರಾದೆ ಇದ್ದಂಗಿದೆ. ಡಿ ಕೆ ಶಿವಕುಮಾರ್ ಇಲ್ಲ ಅಂತಂದ್ರೆ ಡಿ ಕೆ ಸುರೇಶ್ ಅವರು ಕೂಡ ರೇಸಲ್ಲಿದ್ದಾರೆ. ಎಷ್ಟರ ಮಟ್ಟಿಗೆ ಯಶಸ್ವಿ ಆಗ್ಬೋದು ಕಾದ್ ನೋಡೋಣ. ಇನ್ನ ಇವರನ್ನ ಹೊರತುಪಡಿಸಿದ್ರೆ ಸತೀಶ್ ಜಾರಕಿಹೊಳಿ ಒಂದಿಲ್ಲ ಒಂದು ರೀತಿಯ ಪ್ರಯತ್ನಗಳಂತೂ ಆಗ್ತಾನೆ ಇದೆ. ಮುಖ್ಯಮಂತ್ರಿ ಪಟ್ಟ ಸಿಗದೇ ಇರಲಿ ಅಥವಾ ಸಿಗುತ್ತೋ ಬಿಡುತ್ತೋ, ಕೆಪಿಸಿಸಿ ಅಧ್ಯಕ್ಷ ಪಟ್ಟ ಮಾತ್ರ ಸಿಗಲೇಬೇಕು ಅನ್ನೋಂಥ ಲೆಕ್ಕಾಚಾರ ಸಾಹುಕಾರದು. ಲೋಕೋಪಯೋಗಿ ಸಚಿವರು ಕೆಪಿಸಿಸಿ ಅಧ್ಯಕ್ಷ ಗಾದಿಗೆ ಭಾರಿ ಪ್ರಯತ್ನಗಳಾಗ್ತಾ ಇದೆ. ಡಿ ಕೆ ಶಿವಕುಮಾರ್ ಅವರನ್ನ ಕೆಳಗಿಳಿಸಿದ್ರೆ ನಾನು ಹೋಗಲು ಕೂರ್ಬೇಕು ಅನ್ನುವಂಥ ಇರಾದೆ ಸತೀಶ್ ಜಾರಕಿಹೊಳಿ ಅವರದ್ದು. ಹೈಕಮಾಂಡ್ನ ಅಭಯ ಇವರಿಗೆ ಎಷ್ಟಿದೆ ಅನ್ನುವಂಥದ್ದು ಪ್ರಶ್ನೆ ಆಗುತ್ತೆ. ಇನ್ನ ಸತೀಶ್ ಜಾರಕಿಹೊಳಿ ಅವರನ್ನ ಬಿಟ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಸುಪುತ್ರ ಪ್ರಿಯಾಂಕ್ ಖರ್ಗೆ ಅವರು, ಐಟಿ-ಬಿಟಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಒಂದಲ್ಲ ಒಂದು ರೀತಿ ಕೆಪಿಸಿಸಿ ಅಧ್ಯಕ್ಷ ಗಾದಿಯ ಮೇಲೆ ಕಣ್ಣಿಟ್ಟಿದ್ದಾರೆ. ಈ ಮೂಲಕ ಸಿಎಂ ಚೇರ್ಗೆ ಇನ್ನೊಂದೇ ಹೆಜ್ಜೆ ಗ್ಯಾಪ್ ಉಳಿಯುತ್ತೆ. ಕೆಪಿಸಿಸಿ ಅಧ್ಯಕ್ಷ ಆಗೋದು, ಅದಾದ ನಂತರ ಸಿಎಂ ಆಗ್ಬಿಡೋದು ಅನ್ನುವಂತ ಲೆಕ್ಕಾಚಾರ ಇದೆ. ಆದ್ರೆ ಅಷ್ಟು ಈಸಿಯಾಗಿ ಖರ್ಗೆ ಅವ್ರನ್ನ ಸಿಎಂ ಆಗೋದಕ್ಕೆ ಕಾಂಗ್ರೆಸ್ನವರು ಬಿಟ್ಟು ಬಿಡ್ತಾರಾ, ಉಳಿದ ನಾಯಕರು ಸಮ್ಮತಿಯನ್ನ ವ್ಯಕ್ತಪಡಿಸ್ತಾರಾ ಅನ್ನುವಂಥ ಪ್ರಶ್ನೆಗಳು ಕೂಡ ಅವರ ಪಾರ್ಟಿಯಲ್ಲೇ ಇದೆ. ಈ ಹಿಂದೆಯೂ ಕೂಡ ಅನೇಕ ರೀತಿಯ ಚರ್ಚೆಗಳು ಆಗಿದೆ. ಇನ್ನ ಇವ್ರನ್ನ ಬಿಟ್ರೆ ಎಂ ಬಿ ಪಾಟೀಲ್ ಅವರು, ಕೈಗಾರಿಕಾ ಸಚಿವರು. ಎಂ ಬಿ ಪಾಟೀಲ್ ಈ ಹಿಂದೆಯೂ ಕೂಡ ಈ ಬಗ್ಗೆ ಇಂಡೈರೆಕ್ಟ್ ಆಗಿ ಮಾತಾಡಿದ್ದಿದೆ. ಯಾಕೆ ನಾವು ಸಮರ್ಥರಲ್ವಾ, ನಾವು ಕೂಡ ಸಮರ್ಥರೆ, ಹೈಕಮಾಂಡ್ ಏನಾದರೂ ನಮ್ಗೆ ಜವಾಬ್ದಾರಿ ಕೊಟ್ಟರೆ ಮಾಡ್ತೀವಿ, ತಪ್ಪೇನಿದೆ ಅಂತ ಹೇಳಿದ್ದಾರೆ. ಸೊ ಎಂ ಬಿ ಪಾಟೀಲ್ ಅವರಿಗೆ ಅಧ್ಯಕ್ಷ ಗಾದಿ ಒಲಿದು ಬರುತ್ತಾ, ಇದು ಕೂಡ ಪ್ರಶ್ನೆ ಇದೆ. ಅವರು ಕೂಡ ರೇಸಲ್ಲಿದ್ದಾರೆ. ಇನ್ನ ಈಶ್ವರ್ ಖಂಡ್ರೆ ಅರಣ್ಯ ಸಚಿವರು, ಇವರ ಹೆಸರು ಕೂಡ ಕೇಳಿ ಬರ್ತಾ ಇರುತ್ತೆ. ಇವರು ಎಷ್ಟು ಸಮರ್ಥರು, ಅಧ್ಯಕ್ಷ ಗಾದಿಯನ್ನ ಇವ್ರಿಗೇನಾದ್ರೂ ಕೊಟ್ರೆ ಪಕ್ಷ ಸಂಘಟನೆಯನ್ನ ಮಾಡ್ತಾರಾ? ಹಲವು ಈ ಹಿಂದೆ ಒಂದು ಚರ್ಚೆ ಜೋರಾಗಿ ನಡೀತಾ ಇತ್ತು. ಕೆಪಿಸಿಸಿ ಅಧ್ಯಕ್ಷ ಗಾದಿಗಾಗಿ ನಾವು ಸಚಿವ ಸ್ಥಾನವನ್ನ ತ್ಯಾಗ ಮಾಡೋದಕ್ಕೂ ಸಿದ್ಧರಿದ್ದೇವೆ. ಅದರಲ್ಲಿ ಈಶ್ವರ್ ಖಂಡ್ರೆ ಅವರ ಹೆಸರು ಕೂಡ ಇತ್ತು. ಇವರು ಸಚಿವ ಸ್ಥಾನವನ್ನ ಬಿಟ್ಟು ನಾನು ಕೆಪಿಸಿಸಿ ಅಧ್ಯಕ್ಷನಾಗೋದಕ್ಕೆ ರೆಡಿ ಇದ್ದೀನಿ ಅಂತ ಲೆಕ್ಕ ಹಾಕಿದ್ರಂತೆ. ಪ್ರಬಲ ಸಮುದಾಯದವರು, ಪಕ್ಷ ಸಂಘಟನೆ ಈಸಿ ಆಗುತ್ತೆ ಅನ್ನೋ ಲೆಕ್ಕಾಚಾರ ಇರಬಹುದು. ಹೈಕಮಾಂಡ್ ಲೆಕ್ಕಾಚಾರ ಏನು, ಅದು ಮುಖ್ಯ ಆಗುತ್ತೆ. ಕಂದಾಯ ಸಚಿವ ಕೃಷ್ಣ ಬೈರೇಗೌಡರು ಕೂಡ ರೇಸಲ್ಲಿದ್ದಾರೆ. ಇವರನ್ನ ಬಿಟ್ಟರೆ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರು ಕೂಡ ಕೆಪಿಸಿಸಿ ಅಧ್ಯಕ್ಷ ಗಾದಿಯ ರೇಸ್ನಲ್ಲಿದ್ದಾರೆ. ಇನ್ನ ಲಾಸ್ಟ್ ಬಟ್ ನಾಟ್ ಲೀಸ್ಟ್ KN ರಾಜಣ್ಣ ಅವರು ನೇರವಾಗಿ ಮಾತಾಡ್ತಾರೆ. ಇವರು ಈ ಹಿಂದೆ ನಾನು ಹೇಳಿದಂಥವ್ರೆಲ್ಲರೂ ಅಡ್ಡಗೋಡೆ ಮೇಲೆ ದೀಪ ಇಟ್ಟಂಗೆ ಮಾತಾಡಿದ್ರೆ KN ರಾಜಣ್ಣ ಒಬ್ಬನೇ ಡೈರೆಕ್ಟ್ ಆಗಿ ಮಾತಾಡುವಂತಹ ನಾಯಕರು. ಅವ್ರು ಹೇಳ್ತಾ ಇದ್ರು, ಒಬ್ಬ ವ್ಯಕ್ತಿಗೆ ಒಂದೇ ಸ್ಥಾನಮಾನ, ನಮ್ಮಲ್ಲಿ ಎರಡೆರಡು ಸ್ಥಾನ ಇಟ್ಕೊಂಡು ಕೂತಿದ್ದಾರೆ. ಹೈಕಮಾಂಡ್ ಹೇಳಿದ್ರೆ ನಾನು ಕೆಪಿಸಿಸಿ ಅಧ್ಯಕ್ಷ ಆಗ್ತೀನಿ, ಸಚಿವ ಸ್ಥಾನ ಬಿಟ್ಟು ಕೊಡ್ತೀನಿ ಅಂತ ಹೇಳ್ತಾ ಇದ್ರು ಸಚಿವ ಇದ್ದಾಗ. ಈಗ ಸಚಿವ ಸ್ಥಾನ ಇಲ್ಲ ಬಿಡಿ, ಆ ಮಾತು ಬೇರೆ. ಕೆಪಿಸಿಸಿ ಅಧ್ಯಕ್ಷನಾಗೋದಕ್ಕೆ ಯಾವಾಗಲೂ ಕೂಡ ಪ್ರಬಲ ಮುಂಚೂಣಿಯಲ್ಲಿದ್ದು KN ರಾಜಣ್ಣ ಅವರು. ಸೊ ರಾಜಣ್ಣ ಅವರಿಗೆ ಅದೃಷ್ಟ ಖುಲಾಯಿಸುತ್ತಾ? ಒಂದು ಹುದ್ದೆ ಒಂದು ವ್ಯಕ್ತಿ ಅಂತ ಹೇಳ್ತಾ ಇದ್ರು. ಡಿ ಕೆ ಶಿವಕುಮಾರ್ ಅವರು DCM ಹುದ್ದೆನೂ ಇಟ್ಕೊಂಡಿದ್ದಾರೆ, ಕೆಪಿಸಿಸಿ ಅಧ್ಯಕ್ಷ ಹುದ್ದೆನೂ ಇಟ್ಕೊಂಡಿದ್ದಾರೆ. ಹಿಂಗಾಗಿ ಅವರನ್ನೇ ಟಾರ್ಗೆಟ್ ಮಾಡ್ಕೊಂಡು ಹೇಳ್ತಾ ಇದ್ರು ಇವರು. ಈ ಸಾರಿ ರಾಜಣ್ಣ ಅವರಿಗೆ ಅದೃಷ್ಟ ಖುಲಾಯಿಸುತ್ತಾ? ಈ ಮಧ್ಯೆ ಜಮೀರ್ ಅಹಮದ್ ಬೇರೆ ಇದ್ದಾರೆ, ವಸ್ತಿ ಸಚಿವರು ಜಮೀರ್ ಅಹಮದ್ ಖಾನ್. ನಾನು ಕೂಡ ಕೆಪಿಸಿಸಿ ಅಧ್ಯಕ್ಷನಾಗ್ತೀನಿ ಅಂತಂತಾರೆ. ಇವರಿಗೆ ಅದೃಷ್ಟ ಎಷ್ಟರ ಮಟ್ಟಿಗೆ ಖುಲಾಯಿಸುತ್ತೆ ಕಾದ್ ನೋಡ. ಸೊ ಇವರೆಲ್ಲರೂ ರೇಸಲ್ಲಿದ್ದಾರೆ. ಅಂತಿಮವಾಗಿ ಯಾರು ಮುಂದುವರಿತಾರೆ, ಹೈಕಮಾಂಡ್ ಯಾರಿಗೆ ಅಸ್ತು ಅನ್ನುತ್ತೆ ನೋಡೋಣ. ಇನ್ನು ನೆಕ್ಸ್ಟ್